ಪ್ರಿಯ ಸ್ನೇಹಿತರೆ, ನಾನಿಮ್ಮ ಚಮನ್. ಇಂದಿನಿಂದ SCMS ಫೋರಂ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಡಿಯೋ ಮಾಡಲಾಗುತ್ತದೆ. ಈ ವಿಡಿಯೋ ಜನವರಿ 26-27 ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದೆ. ಅದು ಕರೆಂಟ್ ಅಫೇರ್ಸಲ್ಲಿ ಟಾಪ್ 20 ಕ್ವಶನ್ಗಳ ವಿಡಿಯೋ ಇದಾಗಿದೆ. ಮೊದಲನೇ ಪ್ರಶ್ನೆ, ಅಂಡರ್-19 ಮಹಿಳಾ ವಿಶ್ವಕಪ್ 2025ರಲ್ಲಿ ಹ್ಯಾಟ್ರಿಕ್ ಪಡೆದ ಮೊದಲ ಭಾರತೀಯ ಯಾರು? ಎ. ಹರ್ಮನ್ಪ್ರೀತ್ ಕೌರ್, ಬಿ. ವೈಷ್ಣವಿ ಶರ್ಮಾ, ಸಿ. ಸ್ಮೃತಿ ಮಂದಾನ, ಡಿ. ಶಫಾಲಿ ವರ್ಮಾ. ಇದಕ್ಕೆ ಸರಿಯಾದ ಉತ್ತರ ವೈಷ್ಣವಿ ಶರ್ಮಾ. ವೈಷ್ಣವಿ ಶರ್ಮಾ ಅವರು 2025 ಜನವರಿಯಲ್ಲಿ ಅಂಡರ್-19 ಅವರ ಮಹಿಳೆಯರ T20 ವಿಶ್ವಕಪ್ಪಿನಲ್ಲಿ ಮಲೇಷಿಯಾ ವಿರುದ್ಧ ಭಾರತಕ್ಕಾಗಿ ಅದ್ಭುತವಾದಂಥ ಹ್ಯಾಟ್ರಿಕ್ಕನ್ನು ಸಾಧಿಸಿದ್ದಾರೆ. ಮಹಿಳೆಯರ ಅಂಡರ್-19 T20 ವಿಶ್ವಕಪ್ಪಿನಲ್ಲಿ ಭಾರತಕ್ಕಾಗಿ ಹ್ಯಾಟ್ರಿಕ್ ಪಡೆದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎನ್ನುವಂಥದ್ದು ಅತ್ಯುನ್ನತವಾದಂಥ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ಸ್ನೇಹಿತರೆ. ಹಾಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಪರಂಪರೆಯನ್ನು ಸಂರಕ್ಷಿಸಲು ಚಿನಾರ್ ಮರಗಳ ಜಿಯೋ ಟ್ಯಾಗಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ? ಅದು ಯಾವುದು? ಎ. ಜಮ್ಮು ಮತ್ತು ಕಾಶ್ಮೀರ, ಬಿ. ಹಿಮಾಚಲ ಪ್ರದೇಶ್, ಸಿ. ನವದೆಹಲಿ, ಡಿ. ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಹಾಗೆ ನವದೆಹಲಿ ಒಳಗೆ ಏನಕ್ಕಪ್ಪ ಅಂದರೆ ಇದು ಕೂಡ ಈಗ ಪ್ರಚಲಿತವಾಗಿ ಬರ್ತಾ ಇದೆ. ಯಾಕಂದರೆ ಇನ್ನೇ 3-4 ದಿನದಲ್ಲಿ ಎಲೆಕ್ಷನ್ ಅತಿ ಜೋರಾಗಿ ನಡೀತಾ ಇದೆ ಅನ್ನುವಂಥದ್ದು. ಏನು ಈ ಜಮ್ಮು ಕಾಶ್ಮೀರ, ಏನು ಚಿನಾರ್ ಮರಗಳು ಅಂತಂದರೆ, ಜಮ್ಮು ಕಾಶ್ಮೀರ ಸರ್ಕಾರವು ಪರಂಪರೆಯನ್ನು ಸಂರಕ್ಷಿಸಲು ಚಿನಾರ್ ಮರಗಳನ್ನು ಜಿಯೋ ಟ್ಯಾಗ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ನಗರೀಕರಣ ಮತ್ತು ಅಕ್ರಮ ಕಡಿಯುವಿಕೆಯಿಂದ ಚಿನಾರ್ ಮರಗಳನ್ನು ಉಳಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಈ ಉಪಕ್ರಮದ ಅಡಿಯಲ್ಲಿ ಪ್ರತಿ ಚಿನಾರ್ ಮರದ ಮೇಲೆ QR ಕೋಡ್ ಅನ್ನು ಸ್ಥಾಪಿಸಲಾಗಿದೆ. ಈ ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಮರದ ಸ್ಥಿತಿ, ಅದರ ವಯಸ್ಸು, ಆರೋಗ್ಯ, ಬೆಳವಣಿಗೆಯ ಮಾದರಿಯಂಥ ಮಾಹಿತಿಯನ್ನು ಪಡೆಯಲಾಗುತ್ತದೆ. ಹಾಗೆ ಲಸಿಕೆ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳಿಗಾಗಿ 2025ರ INSA ಫೆಲೋಶಿಪ್ ಅನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಕೃಷ್ಣ ಎಳ್ಳನ್ನವರಿಗೆ ನೀಡಲಾಗಿದೆ ಎನ್ನುವಂಥದ್ದು. ಹಾಗೆ ಏಂಜಲ್ ಓನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಂಬರೀಷ್ ಕೆಂಗಂತೆ. ಹಾಗೆ ಜಾಗತಿಕವಾಗಿ ಕಾಫಿ ಉತ್ಪಾದಕದರಲ್ಲಿ ಭಾರತದ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಈ ಜಗತ್ತಿನೊಳಗೆ ಕಾಫಿ ಉತ್ಪಾದನೆ ಮಾಡೋದ್ರೊಳಗೆ ಭಾರತ ಯಾವ ಸ್ಥಾನ ಪಡೆದುಕೊಂಡಿದೆಯಪ್ಪ ಅಂತಂದ್ರೆ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ ಎನ್ನುವಂಥದ್ದು. ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯವನ್ನು ಯಾವ ಸ್ಥಳವು ಪಡೆಯುತ್ತದೆ? ಅಂದರೆ ಪೂರ್ವ ಭಾರತದೊಳಗೆ ಮೊದಲ ಬಾರಿಗೆ ಖಗೋಳ ವೀಕ್ಷಣಾಲಯವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಸ್ಥಳ ಯಾವುದು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಪುರುಲಿಯಾ ಎಂಬುದ್ರೊಳಗೆ ಏನಪ್ಪ ಅಂತಂದ್ರೆ ಖಗೋಳವನ್ನು ನೋಡೋದಕ್ಕೋಸ್ಕರ ಅಲ್ಲಿ ವೀಕ್ಷಣಾಲಯವನ್ನು ಸ್ಥಾಪಿಸಲಾಗುತ್ತಿದೆ. ನಂತರ ಯಾವ ಕಂಪನಿಯ ಶೂನ್ಯ ಭಾರತದ ಮೊದಲ ಎಲೆಕ್ಟ್ರಾನಿಕ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಏರ್ ಟ್ಯಾಕ್ಸಿಯನ್ನು ಅನಾವರಣಗೊಳಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ಸರಳ ಇಮಿಲೇಷನ್ ಅಂತ. ಹಾಗೆ ಚೆಸ್, ತಾವೆಲ್ಲರೂ ಕೂಡ ಗಮನಿಸಿರುವಂಥ ಅತ್ಯುನ್ನತವಾದ ಅಂದರೆ ಬುದ್ಧಿವಂತರ ಆಟವೆಂದೇ ಪ್ರಖ್ಯಾತವಾಗಿರುವ ಚೆಸ್ ಫೈಡ್ ಚೆಸ್ ವಿಶ್ವಕಪ್ 2025 ಆಯೋಜಿಸಲು ಯಾವ ದೇಶ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಂದರೆ ಅದು ನಮ್ಮ ಹೆಮ್ಮೆಯ ದೇಶ ಭಾರತ.
ಭಾರತದೊಳಗೆ ಇದನ್ನು ವಿಶ್ವಕಪ್ಪನ್ನು ಪಡೆದಿರುವಂಥ ಚಾಂಪಿಯನ್ಸ್ ಅವರು ಭಾಳ ಜನ ಇರುವುದ ಕಾರಣ ನಮ್ಮ ಸ್ವಾಮಿತ್ವ ಯೋಜನೆಯಡಿ ಆಸ್ತಿ ಕಾರ್ಡ್ಗಳನ್ನು ವಿತರಿಸುವ ಮೊದಲ ಈಶಾನ್ಯ ರಾಜ್ಯವು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಿಜೋರಾಂ. UAEಯಲ್ಲಿ ಹೊಸ ಆರೋಗ್ಯ ವಿಮಾ ಉಪಕ್ರಮವಾದ PB ಅಡ್ವಾಂಟೇಜ್ ಅನ್ನು ಯಾವ ಕಂಪನಿಯು ಪರಿಚಯಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಪಾಲಿಸಿ ಬಾಜಾರ್ .AE ಎಂಬ ಒಂದು ಕಂಪ್ನಿ ಏನು ಮಾಡಿದೆಪ್ಪ ಅಂತಂದ್ರೆ UAEಯಲ್ಲಿ ಹೊಸ ಆರೋಗ್ಯ ವಿಮಾ ಉಪಕ್ರಮವಾದ PB ಅಡ್ವಾಂಟೇಜ್ ಎಂಬ ಒಂದು ಕಂಪ್ನಿ ಏನು ಮಾಡ್ತಪ್ಪ ಅಂತಂದ್ರೆ ಉಪಕ್ರಮವನ್ನು ಜಾರಿಗೊಳಿಸಿದೆ ಅನ್ನುವಂಥದ್ದು ಹೆಲ್ತಿಗಾಗಿ. ಹಾಗೆ ರಿಲಯನ್ಸ್ ಪವರ್ನ CEO ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೀರಜ್ ಪರಾಕ್ ರವರು ಯಾವುದಕ್ಕ CEO ಆಗಿದ್ದಾರಪ್ಪ ಅಂತಂದ್ರೆ ರಿಲಯನ್ಸ್ ಪವರ್ಗೆ CEO ಆಗಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಎನ್ನುವಂಥದ್ದು. ಹಾಗೆ ಅತಿ ಪ್ರಮುಖವಾದಂಥ ಪ್ರಶ್ನೆಗಳಾಗಿವೆ ಸ್ನೇಹಿತರೆ ಇವು. ಒಂದು ವಾಕ್ಯ ಪ್ರಶ್ನೆಗಳು. ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ 2025 ಯಾರಿಗೆ ನೀಡಲಾಗಿದೆ? INCOIS ಹೈದರಾಬಾದ್ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಸಂಸ್ಥೆಗೆ ಏನು ಮಾಡಿತ್ತು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ದೊರೆತಿದೆ. ಹಾಗೆ ಭಾರತವು ತನ್ನ ಮೊದಲ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮುಂಬೈ. ಭಾರತದ ಪ್ರಮುಖ ಬಂದರಾಗಿರುವಂಥ ಮುಂಬೈಯಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ CSIR ಮೆಗಾ ಇನ್ನೋವೇಷನ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟಿಸಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಭಾರತೀಯ ಅಮೆರಿಕನ್ ಮತ್ತು ಹಿಂದೂ ಎರಡನೇ ಮಹಿಳೆಯಾಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದವರು ಯಾರು ಅಂತಂದರೆ ಉಷಾ ವಾನ್ಸ್ ಅನ್ನುವಂಥವರು. ವಿಥಿತ್ ನಿಜಿಯನ್ ವರ್ಜಿಯನ್ ತೆಂಗಿನ ಎಣ್ಣೆಯು GI ಟ್ಯಾಗನ್ನು ಸ್ವೀಕರಿಸಿದೆ. ಏನಂತಂದ್ರೆ ವಿಥಿತ್ ನಿಜಿಯನ್ ವರ್ಜಿನ್ ಅಂತೇಳಿ ಒಂದು ತೆಂಗಿನ ಎಣ್ಣೆಯನ್ನು GI ಟ್ಯಾಗಿಗೆ ಅದು ಪಡ್ಕೊಂಡಿದೆ. ಹಾಗಾದರೆ ಇದು ಎಲ್ಲಿ ಕಂಡು ಬರುತ್ತೆಪ್ಪ ಅಂತಂದ್ರೆ ಅಂಡೋಮನ್ ಮತ್ತು ನಿಕೋಬಾರ್ ದ್ವೀಪದೊಳಗೆ ಕಂಡು ಬರುತ್ತೆ ಅನ್ನುವಂಥದ್ದು. ಚೆಕ್ಯು ಪರಿಚಯಿಸಿದ ಭಾರತದ ಮೊದಲ ಆಲ್ ಚಾಲಿತ ಕ್ರೆಡಿಟ್ ಕಾರ್ಡ್ ತಜ್ಞರ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ವೈಸರ್. ಹಾಗೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಂದರೆ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಯಾವ ಬ್ಯಾಂಕ್ ಮತ್ತು ರುಪೇ ಮೊದಲು EIN ರುಪೇ ಕ್ರೆಡಿಟ್ ಕಾರ್ಡನ್ನು ಪರಿಚಯಿಸಿತು? ಇದಕ್ಕೆ ಸರಿಯಾದ ಉತ್ತರ IDFC ಮೊದಲ ಬ್ಯಾಂಕ್ ಆಗಿದೆ. ಯಾವ ಕಂಪನಿಯು ಗಡಿಯಾಚೆಗಿನ ಪಾವತಿ ಅಗ್ರಿಗೇಟರ್ ಆಗಿ RBI ಅನುಮೋದನೆಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಸ್ಕೈಡೋ ಟೆಕ್ನಾಲಜೀಸ್. ಅದು ಆಯಿತು. ಆಮೇಲೆ ಇದು 55ನೇ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕ್ರಿಸ್ಟಲ್ ಪ್ರಶಸ್ತಿಯನ್ನು ಸರಿಯಾಗಿ ನೋಡ್ಕೋಬೇಕು. ಕ್ರಿಸ್ಟಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎನ್ನುವುದಾದರೆ ಡೇವಿಡ್ ಬೆಕ್ಹಮ್, ಡಯಾನ್ ವಾನ್ ಪಸ್ಟರ್ಬರ್ಗ್ ಮತ್ತು ರಿಕೆನ್ ಯಮಾಮೋಟೋ ಎನ್ನುವರಿಗೆ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಎಷ್ಟನೇ ಸಾಲಿನ ಅಂದರೆ 55ನೇ ಸಾಲಿನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕ್ರಿಸ್ಟಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವ ಕಂಪನಿಯು ಶುಭ್ ಮುಹೂರ್ತ ಜೀವ ವಿಮಾ ಯೋಜನೆಯನ್ನು ಪ್ರಾರಂಭಿಸುತ್ತದೆ? ಟಾಟಾ AI ಜೀವ ವಿಮೆ ಏನು ಮಾಡುತ್ತೆ ಅಂದರೆ ಆರಂಭ ಮಾಡಿದೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ನಮ್ಮ ವಿಡಿಯೋ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.